ಹಾಯ್ ಎವ್ರಿವನ್, ಇವತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು 2019 ಕ್ವಶನ್ ಪೇಪರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯವರಿಗೆ 12 ಮಾರ್ಕ್ಸ್ ಪ್ರಾಬ್ಲಮ್. ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯವರಿಗೆ 15 ಮಾರ್ಕ್ಸ್ ಪ್ರಾಬ್ಲಮ್. ಇಂಪಾರ್ಟೆಂಟು ಈ ಕ್ವಶನ್ ನೀವು ಆನ್ಸರ್ ನಾನು ಎಕ್ಸ್ಪ್ಲೈನ್ ಮಾಡೋದನ್ನ ಕೇಳೋದಕ್ಕಿಂತ ಮುಂಚೆ ಇದ್ರ ಪ್ರೀವಿಯಸ್ ಇಯರ್ ಡಿಪಾರ್ಟ್ಮೆಂಟ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ನ ನೀಟಾಗಿ ನೋಡ್ಕೊಳ್ಳಿ. ಅದು ಅರ್ಥ ಆದ್ರೆ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್ ಫಾರ್ಮೆಟ್ನು ನೋಡ್ಕೊಳ್ಳಿ. ಫಸ್ಟ್ ಈಗ ಈ ಕ್ವಶನ್ ಅಲ್ಲಿ ನಿಮಗೆ So from the following balances extracted from the books of BlackBerry departmental stores, prepare a departmental trading and profit and loss account in columnar form. ಅಂದ್ರೆ 2 ಮೆಥಡ್ಸ್ ಬರುತ್ತೆ. ಸಿಂಗ್ಯುಲರ್ ಕಾಲಮ್ನರ್. ಸಿಂಗ್ಯುಲರ್ ಮೆಥಡ್ ಅಂದ್ರೆ ಒಂದೊಂದು ಅಕೌಂಟ್ ಪ್ರಿಪೇರ್ ಮಾಡ್ತಾರೆ. ಕಾಲಮ್ನರ್ ಅಂದ್ರೆ ಎ ಡಿಪಾರ್ಟ್ಮೆಂಟ್, ಬಿ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಪೇರ್ ಮಾಡುವಂಥದ್ದು. ಫ್ರಮ್ ದಿ ಇಯರ್ ಎಂಡೆಡ್ 31st December 2016. ಇಲ್ಲಿ ಫಸ್ಟ್ ಯಾವ್ಯಾವ ಅಕೌಂಟ್ ಅಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್. ಯಾವಾಗ್ಲೂ ನೀವು ಪ್ರಾಬ್ಲಮ್ ಮಾಡಕ್ಕಿಂತ ಮುಂಚೆ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ಬರ್ಕೊಂಡ್ಬಿಡ್ಬೇಕು. ಈ ತರ ಸೊ ಫಾರ್ಮೆಟ್ ನ ಬರ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಫಸ್ಟ್ ಯಾವ್ದ್ರಲ್ಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಆಲ್ವೇಸ್ ರಿಲೇಟೆಡ್ ಟು ಟ್ರೇಡಿಂಗ್ ಅಕೌಂಟ್. ಪರ್ಚೇಸ್ ಸೇಲ್ಸ್, ಇಲ್ಲಿ ನಿಮ್ಗೆ ಯಾವಾಗ್ಲೂ ಒಂದು ಐಡಿಯಾ ಗೊತ್ತಿರಲಿ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟು ನಿಮಗೆ ಡೆಬಿಟ್ ಟು ಕ್ರೆಡಿಟ್ ಕಾಲಮ್ ಕೊಟ್ಟಿದ್ರೆ ಡೆಬಿಟ್ ಕಾಲಮ್ ಅಲ್ಲಿ ಬರೋ ಐಟಮ್ ಒಂದು ಅಸೆಟ್ ಆಗಿರ್ಬೇಕು, ಇಲ್ಲ ಎಕ್ಸ್ಪೆನ್ಸಸ್ ಆಗಿರ್ಬೇಕು. ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಡೋದು ಒಂದು ಇನ್ಕಮ್ ಆಗಿರ್ಬೇಕು ಅಥವಾ ಲಯಬಿಲಿಟಿ ಆಗಿರ್ಬೇಕು. ಸೊ ಇವಾಗ ಇಲ್ಲಿ ನಿಮಗೆ ಓಪನಿಂಗ್ ಸ್ಟಾಕ್ ಎಲ್ಲಿ ತಗೋತೀರಾ? ಟ್ರೇಡಿಂಗ್. ಪರ್ಚೇಸ್ ಸೇಲ್ಸ್ ಟ್ರೇಡಿಂಗ್. ಕ್ಯಾರೇಜ್ ಇನ್ವರ್ಡ್, ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಗೂಡ್ಸ್ ನ ಇನ್ವರ್ಡ್ ಮಾಡ್ಕೊಂತೀರಾ. ಸೊ ಅಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀರಾ. ಮಿಷನರಿ ಅಸೆಟ್. ಅಸೆಟ್ ಆಲ್ವೇಸ್ ಬ್ಯಾಲೆನ್ಸ್ ಶೀಟ್. ಸ್ಯಾಲರೀಸ್ ಎಕ್ಸ್ಪೆನ್ಸಸ್. ಸೊ ಸ್ಯಾಲರಿ ಪೇ ಮಾಡೋದು ಆಫೀಸ್ ಅಲ್ಲಿ. ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಫೀಸ್ ರಿಲೇಟೆಡ್ ಯಾವುದೇ ಬಂದ್ರು ಅದೆಲ್ಲಾನು ನೀವು ತಗೊಳ್ಳೋದು ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ. ರೆಂಟು, ಫ್ಯಾಕ್ಟರಿ ರೆಂಟ್ ಅಂತ ಕೊಟ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬರೀ ರೆಂಟ್ ಅಂತ ಕೊಟ್ರೆ ಪಿ ಅಂಡ್ ಎಲ್ ಅಕೌಂಟ್ ಅಲ್ಲಿ ತಗೋಬೇಕು. ರಿಪೇರ್ ಟು ಮಿಷನರಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಡೆಟಾರ್ಸ್ ಕ್ರೆಡಿಟಾರ್ಸ್ ಅಂದ್ರೆ ಏನು? ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋತೀರಾ. ಅಂದ್ರೆ ಡೆಟಾರ್ಸ್ ಅಂದ್ರೆ ಅಸೆಟ್, ಕ್ರೆಡಿಟಾರ್ಸ್ ಅಂದ್ರೆ ಲಯಬಿಲಿಟಿ. ಡೆಬಿಟ್ ಕಾಲಮ್ ಅಲ್ಲಿ ಕೊಡೋದು ಅಸೆಟ್, ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಡೋದು ಲಯಬಿಲಿಟಿ. ಸೊ ಈಗ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಇನ್ ಹ್ಯಾಂಡ್, ನಿಮ್ಮ ಕೈಯಲ್ಲಿ ಕ್ಯಾಶ್ ಇದೆ ಅಂದ್ರೆ ಅದು ಸಹ ಅಸೆಟ್ ಬ್ಯಾಲೆನ್ಸ್ ಶೀಟ್. ಬಿಲ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಅದು ಸಹ ಬ್ಯಾಲೆನ್ಸ್ ಶೀಟ್. ಡ್ರಾಯಿಂಗ್ಸ್ ಬ್ಯಾಲೆನ್ಸ್ ಶೀಟ್. ಬಿಲ್ಡಿಂಗು ಅಸೆಟ್ ಬ್ಯಾಲೆನ್ಸ್ ಶೀಟ್. ಸೊ ಇವಾಗ ಅಡ್ಜಸ್ಟ್ಮೆಂಟ್ಸ್ ಬನ್ನಿ. ಕ್ಲೋಸಿಂಗ್ ಸ್ಟಾಕ್ ಯಾವಾಗ್ಲೂ ಅಷ್ಟೇ ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಡ್ತಾರೆ. ಎಲ್ಲಾ ವರ್ಕ್ ಆದ್ಮೇಲೆ ಕಂಪ್ಲೀಟ್ ಆಗಿ ಲಾಸ್ಟ್ ಡೇ ಆಗೋ ಟ್ರಾನ್ಸಾಕ್ಷನ್ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಬಂದಿರುತ್ತೆ. ಅಡ್ಜಸ್ಟ್ಮೆಂಟ್ಸ್ ಬರೋದು ಹಾಗಾಗಿ ಎರಡು ಕಡೆ ಟ್ರೀಟ್ ಮಾಡ್ತಾರೆ. ಕ್ಲೋಸಿಂಗ್ ಸ್ಟಾಕ್ ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಿಮ್ಗೆ December 31st ಓನ್ಲಿ ಸೆಕೆಂಡ್ ಡಿಪಾರ್ಟ್ಮೆಂಟ್ 2 ಡಿಪಾರ್ಟ್ಮೆಂಟ್ ಮಾತ್ರ ಕೊಟ್ಟವ್ರೆ, ಡಿಪಾರ್ಟ್ಮೆಂಟ್ 1 ಕೊಟ್ಟಿಲ್ಲ. ನೆಕ್ಸ್ಟ್ ಸ್ಯಾಲರಿ ಯಾವ ರೇಷಿಯೋ ಪ್ರಕಾರ ಶೇರ್ ಮಾಡಕ್ ಹೇಳಿದರೆ 7:3. ಸ್ಯಾಲರಿ ಇಲ್ಲಿ 60,000 ಇದೆ, ಅದನ್ನ 7:3 ಪ್ರಕಾರ ಶೇರ್ ಮಾಡಕ್ ಹೇಳೋರೆ. ವ್ಯಾಲ್ಯೂ ಆಫ್ ಅಸೆಟ್ಸ್ ಡಿಪಾರ್ಟ್ಮೆಂಟ್ ಎ 20, ಡಿಪಾರ್ಟ್ಮೆಂಟ್ 2 16 ಅಂತ ಹೇಳಿದ್ದಾರೆ. ಹಾಗಾದ್ರೆ ಟೋಟಲ್ ಇರೋದು 36,000. 36,000ರಲ್ಲಿ 20,000 ಡಿಪಾರ್ಟ್ಮೆಂಟ್ 1 ಅಂತೆ, 16,000 ಡಿಪಾರ್ಟ್ಮೆಂಟ್ 2 ಅಂತೆ. ರೇಷಿಯೋ ಕಂಡುಹಿಡಿಯೋದಕ್ಕೋಸ್ಕರ ಕೊಡೋದು ಇಲ್ಲಿ ನಿಮ್ಗೆ. ಡಿಪ್ರಿಸಿಯೇಷನ್ ಹೇಳಿದರೆ ಮಿಷನರಿ ಮೇಲೆ 10%, ಬಿಲ್ಡಿಂಗ್ ಮೇಲೆ 5%. ಏರಿಯಾ ಆಫ್ ಬಿಲ್ಡಿಂಗ್, ಸೊ ಇಲ್ಲಿ ನಿಮ್ಗೆ ಡಿಪಾರ್ಟ್ಮೆಂಟ್ 1 3/5, ಡಿಪಾರ್ಟ್ಮೆಂಟ್ 2 2/5, 3:2 ರೇಷಿಯೋ. ಇವಾಗ ಫಸ್ಟ್ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ನ ರೆಕಾರ್ಡ್ ಮಾಡ್ಕೊಳ್ಳಿ. ಹೆಡಿಂಗು ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ ಅಂತ ಹಾಕಿ ಇಲ್ಲಿ ಯಾವ ಇಯರ್ ಇದೆ ನೋಡಿ 31st December 2016 ಇಲ್ಲಿ ರೆಕಾರ್ಡ್ ಮಾಡಬೇಕು. ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆನೂ ಫಾರ್ಮೆಟ್ ಮುಂಚೆನೆ ರೆಕಾರ್ಡ್ ಮಾಡ್ಕೊಳ್ಳಿ ಫಸ್ಟ್. ಸೊ ಫಾರ್ಮೆಟ್ ಮುಂಚೆನೆ ರೆಕಾರ್ಡ್ ಮಾಡ್ಕೊಂಡಿದ ತಕ್ಷಣ ಕ್ವಶನ್ ಬನ್ನಿ. ಇಲ್ಲಿ ಆರ್ಡರ್ ಪ್ರಕಾರನೇ ಬರ್ಕೊಂಡೋಗಿ. ಕ್ವಶನ್ ಅಲ್ಲಿ ಏನೇನು ಕೊಟ್ಟವ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನ್ ಹೇಳಿದರೆ ಓಪನಿಂಗ್ ಸ್ಟಾಕ್ ಹೇಳಿದರೆ. ಸೊ ಓಪನಿಂಗ್ ಸ್ಟಾಕ್ ಎಲ್ಲಿ ಆಲ್ರೆಡಿ ಎಲ್ಲಿದೆ? ಇಲ್ಲಿ. ಸೊ ಡೆಬಿಟ್ ಸೈಡ್ ಇದೆ. ಡಿಪಾರ್ಟ್ಮೆಂಟ್ 1 1,20,000, ಡಿಪಾರ್ಟ್ಮೆಂಟ್ 2 90,000. ಸೊ ಟೋಟಲ್ 2,10,000. ಇನ್ನೊಂದು ನಿಮಗೆ ಎಕ್ಸಾಮ್ ಅಲ್ಲಿ ಏನಾದ್ರು ಟೈಮ್ ಇಲ್ಲ ಅಂತ ಅಂದ್ರೆ ಟೋಟಲ್ ಕಾಲಮ್ ಹಾಕೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ 1 ಡಿಪಾರ್ಟ್ಮೆಂಟ್ 2 ಡೈರೆಕ್ಟ್ ಆಗಿ ಬರ್ದಿ ಬ್ಯಾಲೆನ್ಸ್ ಮಾಡಬಹುದು. ಟೋಟಲ್ ಕಾಲಮ್ ಹಾಕ್ಲೇಬೇಕು ಅಂತ ಸೊ ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟ್ ಏನ್ ಕೊಟ್ಟರು ನೋಡಿ. ಪರ್ಚೇಸ್ ಅಂಡ್ ಸೇಲ್ಸ್ ಅಂತ ಹೇಳಿದ್ದಾರೆ. ಪರ್ಚೇಸ್ ಅಂದ್ರೆ ಎಕ್ಸ್ಪೆನ್ಸಸ್. ಸೊ ಪರ್ಚೇಸ್ ಯಾವಾಗ್ಲೂ ಡೆಬಿಟ್ ಸೈಡ್ ಅಲ್ಲಿ ಕೊಡೋ ಐಟಮ್ ಒಂದು ಅಸೆಟ್ ಆಗಿರ್ಬೇಕು, ಇಲ್ಲ ಎಕ್ಸ್ಪೆನ್ಸಸ್ ಆಗಿರ್ಬೇಕು. ಸೊ ಡೆಬಿಟ್ ಕಾಲಮ್ ಅಲ್ಲಿ ಕೊಡೋದು ಪರ್ಚೇಸ್, ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಡೋದು ಸೇಲ್ಸ್. ಸೊ ಈಗ ಇಲ್ಲಿ ನಿಮ್ಗೆ ಪರ್ಚೇಸ್ ಇಲ್ಲಿ ಏನಾರ ಪರ್ಚೇಸ್ ರಿಟರ್ನ್ ಏನಾರ ಇದೆ ಚೆಕ್ ಮಾಡಿ. ನಾವು ನೋಡಿದಂಗೆ ಕ್ವಶನ್ ಅಲ್ಲಿ ಎಲ್ಲೋ ರಿಟರ್ನ್ಸ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಕಾಪಿ ಮಾಡಿ. ಪರ್ಚೇಸ್ ನಿಮಗಿಲ್ಲಿ
ಡಿಪಾರ್ಟ್ಮೆಂಟ್ 1 1,60,000, ಡಿಪಾರ್ಟ್ಮೆಂಟ್ 2 1,40,000. ಸೊ 1,60,000, 1,40,000. ಸೊ ಟೋಟಲ್ 3 lakh. ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ಸೇಲ್ಸ್ ಇದೆ. ಸೇಲ್ಸ್ ಕ್ರೆಡಿಟ್ ಕಾಲಮ್ ಅಲ್ಲಿ ಇದೆ. ಡಿಪಾರ್ಟ್ಮೆಂಟ್ 1 3 lakh, ಡಿಪಾರ್ಟ್ಮೆಂಟ್ 2 2,80,000. ಸೊ ಮುಂಚೆನೆ ಫಾರ್ಮೆಟ್ ಬರ್ಕೊಳ್ಳಿ, ಪ್ರಾಬ್ಲಮ್ ಮಾಡ್ಕೊಂಡು ಹೋಗಿ. ಸೊ ಸೇಲ್ಸ್ ಎಷ್ಟಿರೋದು ಇಲ್ಲಿ 3 lakh, ಡಿಪಾರ್ಟ್ಮೆಂಟ್ 1, ಡಿಪಾರ್ಟ್ಮೆಂಟ್ 2 2,80,000. ಸೊ ಟೋಟಲ್ 5,80,000. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ, ನೆಕ್ಸ್ಟ್ ಒನ್ ಇದೆ, ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಕ್ವಶನ್ ಪ್ರಕಾರ ಮಾಡ್ಕೊಂಡು ಹೋಗಿ. ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ಏನು? ಕ್ಯಾರೇಜ್ ಅಂದ್ರೆ ಗೂಡ್ಸ್ ಇನ್ವರ್ಡ್ ಮಾಡ್ಕೊಳ್ಳೋದು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾರೆ ಆಗುವಂತ ಖರ್ಚೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಕ್ಯಾರೇಜ್ ಇನ್ವರ್ಡ್ ಇದೆ. ಸೊ ಅಲ್ಲ, ಅವ್ರು ಆಲ್ರೆಡಿ ಡಿಪಾರ್ಟ್ಮೆಂಟ್ ಅಲ್ಲಿ ಶೇರ್ ಮಾಡ್ಕೊಟ್ಬಿಟ್ಟವ್ರೆ. ಡಿಪಾರ್ಟ್ಮೆಂಟ್ 1 4,000, ಡಿಪಾರ್ಟ್ಮೆಂಟ್ 2 ಎಷ್ಟು ಹೇಳಿದರೆ 2,000. ಸೊ ಟೋಟಲ್ 6,000. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದಾರೆ ನೋಡಿ, ಮಿಷನರಿ ಅಂತ ಹೇಳಿದ್ದಾರೆ. ಸೊ ಮಿಷನರಿ ಅಸೆಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೋತೀರಾ. ಸ್ಯಾಲರಿ ಏನು? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಂದ್ರೆ ಈಗ ಇಲ್ಲೇ ಟ್ರೇಡಿಂಗ್ ಅಕೌಂಟ್ ಬರ್ಕೊಳ್ಳಿ, ಸ್ಪೇಸ್ ಬಿಟ್ಟಿರಿ, ಟೋಟಲ್ ಹಾಕೊಳ್ಳಿ. ಇಲ್ಲೇ ಕಂಟಿನ್ಯೂ P&L ಅಕೌಂಟ್ ಮಾಡಬಹುದು, ಸಪರೇಟ್ ಅಕೌಂಟ್ ಆದ್ರೂ ಮಾಡಬಹುದು. ಇಲ್ಲಿ ಅಲ್ಲಿ ಕ್ವಶನ್ ಪ್ರಕಾರ ಆನ್ಸರ್ ಬರ್ಕೊಂಡ್ಬಿಡಿ. ಇಲ್ಲಿ ಟ್ರೇಡಿಂಗ್ ಗೆ ಸ್ಪೇಸ್ ಬಿಟ್ಬಿಟ್ಟು ಈಗ ಇಲ್ಲಿ ಯಾವ ಪಾಯಿಂಟ್ ಇರೋದು? ಟು ಸ್ಯಾಲರೀಸ್. ಸೊ ಸ್ಯಾಲರಿ ಅಂತ ಎಷ್ಟು ಅಮೌಂಟ್ ಕೊಟ್ಟವ್ರೆ? 60,000. ಟೋಟಲ್ ಕಾಲಮ್ ಅಲ್ಲಿ 60,000 ಅಂತ ಬರ್ಕೊಂಬಿಡಿ. ನೆಕ್ಸ್ಟ್ ಒಂದ್ ಏನ್ ಹೇಳಿದ್ರೆ ರೆಂಟ್. ಫ್ಯಾಕ್ಟ್ರಿ ರೆಂಟ್ ಅಂತ ಕೊಟ್ರೆ ಇಲ್ಲಿ ತಗೊಂತೀರಾ, ಬರೀ ರೆಂಟ್ ಅಂತ ಕೊಟ್ರೆ P&L ಅಕೌಂಟ್ ಅಲ್ಲಿ ತಗೊಬೇಕು. ಡೆಬಿಟ್ ಸೈಡ್ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಿಮ್ಗೆ ರೆಂಟ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಆಗಿ ಟು ರೆಂಟ್. ಎಷ್ಟು ಅಮೌಂಟ್ ಇದೆ ರೆಂಟ್? 12,000. ಸೊ ನೆಕ್ಸ್ಟ್ ರಿಪೇರಿ ಟು ಮಿಷಿನರಿ. ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, repairs to machinery 30,000. So next debtors and creditors. Debtors and creditors ಅಂದ್ರೆ ಬ್ಯಾಲೆನ್ಸ್ ಶೀಟ್, ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟ್, ಬಿಲ್ ರಿಸೀವಬಲ್, ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಶೀಟ್, ಡ್ರಾಯಿಂಗ್ ಬ್ಯಾಲೆನ್ಸ್ ಶೀಟ್, ಬಿಲ್ಡಿಂಗು ಬ್ಯಾಲೆನ್ಸ್ ಶೀಟ್. ಸೊ ಆ ಕ್ವಶನ್ ಪ್ರಕಾರ ಪ್ರಾಬ್ಲಮ್ ಮಾಡ್ಕೊ ಬಂದ್ಬಿಡಿ. ಇಲ್ಲಿ P&L ಅಕೌಂಟ್ ಅಲ್ಲಿ ಬರೋದು, ಸ್ಪೇಸ್ ಬಿಟ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ್ ಬನ್ನಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡಿ ಏನ್ ಕೊಟ್ಟರೆ. ಫಸ್ಟ್ ಪಾಯಿಂಟ್ ಕ್ಲೋಸಿಂಗ್ ಸ್ಟಾಕ್ ಆನ್ 31st ಡಿಸೆಂಬರ್ ಹೇಳಿದರೆ 2016. ಡಿಪಾರ್ಟ್ಮೆಂಟ್ 2 ಮಾತ್ರ ಹೇಳಿದ್ದಾರೆ. ಸೊ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬನ್ನಿ. ಡಿಪಾರ್ಟ್ಮೆಂಟ್ 1 ಕೊಟ್ಟಿಲ್ಲ, ಡಿಪಾರ್ಟ್ಮೆಂಟ್ 2 ಮಾತ್ರ ಎಷ್ಟು ಕೊಟ್ಟಿರೋದು? 1,20,000. ಸೊ ಟೋಟಲ್ 1,20,000. ಸೊ ನೆಕ್ಸ್ಟ್ ಏನ್ ಹೇಳಿದೆ ನೋಡಿ, ಸ್ಯಾಲರಿನ ಯಾವ ರೇಷಿಯೋ ಪ್ರಕಾರ? 7:3. ಸೊ ಇಲ್ಲಿ 7:3. 7 + 3 ಎಷ್ಟು? 10. ಈ 60,000 ರೇಷಿಯೋ ಪ್ರಕಾರ ಶೇರ್ ಮಾಡಬೇಕು ಅಂತ. ಈಗ 60 ಆಮೇಲೆ ಶೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದಿ ವ್ಯಾಲ್ಯೂ ಆಫ್ ಮಿಷಿನರಿ ಇನ್ ಡಿಪಾರ್ಟ್ಮೆಂಟ್ 1 20 ಇದೆ, ಡಿಪಾರ್ಟ್ಮೆಂಟ್ 2 16,000 ಇದೆ. ಇವಾಗ ಇಲ್ಲಿ ನೀವು ರೇಷಿಯೋ ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಅವ್ರು ಕೊಟ್ಟಿರೋದು. ಸೊ ಈಗ ಇಲ್ಲಿ ಬೇಕಾದ್ರೆ ಒಂದ್ ಕಡೆ ವರ್ಕಿಂಗ್ ನೋಟ್ ಅಂತ ಬರ್ಕೊಳ್ಳಿ. ಅಲ್ಲಿ ಡಿಪಾರ್ಟ್ಮೆಂಟ್ 1 ಡಿಪಾರ್ಟ್ಮೆಂಟ್ 2 ಮಿಷಿನರಿ ವ್ಯಾಲ್ಯೂ ಎಷ್ಟು ಹೇಳಿದ್ದಾರೆ? ಡಿಪಾರ್ಟ್ಮೆಂಟ್ 1 20,000 ಕೊಟ್ಟಿದ್ದಾರೆ, ಡಿಪಾರ್ಟ್ಮೆಂಟ್ 2 16,000 ಕೊಟ್ಟಿದ್ದಾರೆ. ಸೊ ಕಾಮನ್ ಆಗಿ ಎರಡರಲ್ಲಿ ಎಷ್ಟು ಜೀರೋ ಇದೆ? ಇಲ್ಲಿ 3 zeros ಇದೆ, ಇಲ್ಲಿ 4 zeros ಇದೆ. 4 ಮತ್ತೆ 3 zeros ಇದೆ. 3 ಕ್ಯಾನ್ಸಲ್. ಉಳ್ಕೊಂಡಿದ್ದೆಷ್ಟು? 20:16. ಸಿಂಪ್ಲಿಫೈ ಮಾಡಬಹುದು, ಡೈರೆಕ್ಟ್ ಆಗಿ ತಗೋಬಹುದು. ಸೊ 20 + 16 36. ಸೊ ಇವಾಗ ನೀವು ಯಾವ್ದು ನಿಮ್ಗೆ ಮಿಷನರಿ ಅಂತ ಬರುತ್ತೆ ಅದೆಲ್ಲದಕ್ಕೂ ಈ ರೇಷಿಯೋ. ಇಲ್ಲಿ ಮಿಷನರಿ ಅಂತ ಏನಾರು ಇದೆಯಾ? ರಿಪೇರ್ ಟು ಮಿಷನರಿ ಇದೆ. 20:16. ಸೊ 36. ಮಿಷಿನರಿ, ರಿಪೇರ್ ಟು ಮಿಷಿನರಿ, ಡಿಪ್ರಿಸಿಯೇಷನ್ ಎಲ್ಲ ಬಂದ್ರೆ ಈ ರೇಷಿಯೋ ಪ್ರಕಾರ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಡಿಪ್ರಿಸಿಯೇಷನ್ ಮಿಷಿನರಿಯ 10% ಪರ್ ಆನಮ್ ಅಂತ ಹೇಳಿದ್ದಾರೆ. ಡಿಪ್ರಿಸಿಯೇಷನ್ ಅಂದ್ರೆ ಲಾಸ್ ಆಯ್ತು ಅಂತ. ಸೊ ಇಲ್ಲಿ ಡೆಬಿಟ್ ಸೈಡ್ ಡಿಪ್ರಿಸಿಯೇಷನ್. ಸೊ ಆನ್ ಯಾವ್ದ್ರ ಮೇಲೆ ಹೇಳಿರೋದು? ಮಿಷಿನರಿ ಮೇಲೆ. ನಾನು ಆಲ್ರೆಡಿ ಹೇಳಿದೆ, ಮಿಷನರಿ ಅಂತ ಯಾವುದೇ ಬಂದ್ರು ಎಲ್ಲ 20:16 ಪ್ರಕಾರ. ಡಿಪ್ರಿಸಿಯೇಷನ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಅಥವಾ ರಿಪೇರ್ ಇರ್ಬೋದು. 20:16. ಅಲ್ಲಿ ಏನಂತ ಹೇಳಿರೋದು? ಎಷ್ಟು ಪರ್ಸೆಂಟ್? 10%. ಮಿಷನರಿ ವ್ಯಾಲ್ಯೂ ಎಷ್ಟಿದೆ ನೋಡಿ, ಇಲ್ಲಿ 36,000 ಇದೆ. 36,000 ಮೇಲೆ ಎಷ್ಟು ಪರ್ಸೆಂಟ್? 10%. ಸೊ 36,000 ಮೇಲೆ 10% ಮಾಡಿದ್ರೆ ಎಷ್ಟು? 3,600. ಸೊ ಡಿಪ್ರಿಸಿಯೇಷನ್ ಎಷ್ಟು? 3,600. ಡಿಪ್ರಿಸಿಯೇಷನ್ 3,600. ನೆಕ್ಸ್ಟ್ ಪಾಯಿಂಟ್, ಬಿಲ್ಡಿಂಗ್ 5% ಪರ್ ಆನಮ್ ಅಂತ ಹೇಳಿದ್ದಾರೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಇಲ್ಲಿ ಬಿಲ್ಡಿಂಗ್ ವ್ಯಾಲ್ಯೂ 60,000. 60,000 ಮೇಲೆ 5% ಅಂತೆ. ಡಿಪ್ರಿಸಿಯೇಷನ್ ಕೊಟ್ಟಿರೋದು ಎಲ್ಲಿ ತಗೋತೀರಾ? ಇಲ್ಲಿ ಡೆಬಿಟ್ ಸೈಡ್. ಡಿಪ್ರಿಸಿಯೇಷನ್ ಆನ್
ಬಿಲ್ಡಿಂಗ್ ಅಂತ ಹೇಳಿದರೆ ಎಷ್ಟು ವ್ಯಾಲ್ಯೂ ಇರೋದಲ್ಲ ಆಕ್ಚುಲ್ ಆಗಿ 60,000 ಇದೆ. 60,000 ಮೇಲೆ 60,000 ಇಂಟು 5% ಮಾಡಿದ್ರೆ ಎಷ್ಟು ಬರುತ್ತೆ? 3,000 ಡಿಪ್ರಿಸಿಯೇಷನ್. ಸೊ 3,000 ಡಿಪ್ರಿಸಿಯೇಷನ್ ಯಾವ ರೇಷಿಯೋ ಪ್ರಕಾರ ಅಂತ ಏನಾರ ಕೊಟ್ಟೋರೆ ಏರಿಯಾ ಆಕ್ಯುಪೈಡ್ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟೋರೆ ಏರಿಯಾ ಆಫ್ ಬಿಲ್ಡಿಂಗ್ ಇಸ್ ಆಕ್ಯುಪೈಡ್ ಬೈ ಡಿಪಾರ್ಟ್ಮೆಂಟ್ 1 3 ಮತ್ತೆ ಡಿಪಾರ್ಟ್ಮೆಂಟ್ 2 2. ಸೊ 3:2 ರೇಷಿಯೋ ಅಂತ ಹೇಳಿದರೆ 3 + 2 ಎಷ್ಟು? 5. 3/5 2/5. ಸೊ ಅಲೋಕೇಶನ್ ನೋಡ್ಕೊಳ್ಳಿ. ರೆಂಟ್ ರೇಟು ಪ್ರಾಪರ್ಟಿ ಕೊಟ್ಟಾಗ ಏರಿಯಾ ಆಕ್ಯುಪೈ ಮೇಲೆ. ಸೊ ರಿಪೇರ್ ಅಂಡ್ ಮೇಂಟೆನೆನ್ಸ್ ಅಥವಾ ಡಿಪ್ರಿಸಿಯೇಷನ್ ಏನಾರು ಕೊಟ್ಟು ಬಿಲ್ಡಿಂಗ್ ಮೇಲೆ ಕೊಟ್ಟರು ಅದು ಏರಿಯಾ ಆಕ್ಯುಪೈ ಮೇಲೆ ತಗೋಬೇಕು. ಸೊ ಹಾಗಾಗಿ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಯಾವ ರೇಷಿಯೋ? 3/5 2/5. ಸೊ 3:2. 3 + 2 ಎಷ್ಟು? 5. ಈ ರೇಷಿಯೋ ಪ್ರಕಾರ ಈ ಅಮೌಂಟ್ ನ ಶೇರ್ ಮಾಡ್ತೀರಾ. ಸೊ ಏರಿಯಾ ಆಕ್ಯುಪೈಡ್ ಅಂತ ಬಂದ್ರೆ ರೆಂಟ್ನು ಸಹ ಆ ರೇಷಿಯೋ ಪ್ರಕಾರ. ರೆಂಟ್ ರೇಷಿಯೋ ಏನು? 3:5. ಸೊ 3/5 2/5 3:2 ಪ್ರಕಾರ ಶೇರ್ ಮಾಡ್ತೀರಾ. ಸೊ ಇವಾಗ ನೋಡಿ ಎಲ್ಲದಕ್ಕೂ ರೇಷಿಯೋ ಸಿಕ್ಕಾಯ್ತು. ರೇಷಿಯೋ 1 ಕರೆಕ್ಟಾಗಿ ಶೇರ್ ಮಾಡಕ್ ಗೊತ್ತಿರಬೇಕು ನಿಮ್ಗೆ. ಸೊ ಎಲ್ಲಾನು ಕಂಪ್ಲೀಟ್ ಆಯ್ತು. ಕ್ವಶನ್ ನೋಡಿ ಇದ್ರ ಪ್ರಕಾರ ಆರ್ಡರ್ ಪ್ರಕಾರ ಇಲ್ಲಿ ನಿಮ್ಗೆ ಫಾರ್ಮೆಟ್ ಮುಂಚೆನೆ ಗೊತ್ತಿರುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ ಅಲ್ಲಿ ಏನಾದ್ರು ಟ್ರಾನ್ಸ್ಫರ್ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಅಂದ್ರೆ ಟ್ರಾನ್ಸ್ಫರ್ ಅಂತ 2 ಕಡೆ ಬರ್ಕೊಳ್ಳಿ. ಅದೊಂದು ಸ್ಟೆಪ್ ಚೆಕ್ ಮಾಡ್ಬೇಕಿದೆಯಾ ಟ್ರಾನ್ಸ್ಫರ್ ಅಂತ. ಸೊ ಇನ್ನ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆದ್ಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದೇ ಬಂದ್ರೆ ರೆಕಾರ್ಡ್ ಮಾಡಿ. ಇಂಡೈರೆಕ್ಟ್ ಇನ್ಕಮ್ ಅಂದ್ರೆ ಎಲ್ಲ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಿ. ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಯ್ತು. ಸೊ ನಾವ್ ಇವಾಗ ಟೋಟಲ್ ಮಾಡ್ಕೊಂತೀವಿ. ಡಿಪಾರ್ಟ್ಮೆಂಟಲ್ 1 ಯಾಕಂದ್ರೆ ಇಲ್ಲಿರೋ ಐಟಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ಇದೆಯಾ ಒಂದ್ಸರಿ ಚೆಕ್ ಮಾಡಿ. ಇಲ್ಲ. ಸೊ ಈಗ ಟೋಟಲ್ ಮಾಡಿದಾಗ ಇಲ್ಲಿ 3 lakh ಇದೆ. ಸೊ ಇಲ್ಲಿ ಚೆಕ್ ಮಾಡಿ ಹೈಯೆಸ್ಟ್ ಕ್ರೆಡಿಟ್ ಸೈಡ್ 3 lakh ಹಾಕೊಂಡ್ವಿ. ಈ 3 lakh ಇಂದ ಡೆಬಿಟ್ ಸೈಡ್ ವ್ಯಾಲ್ಯೂ ಇಷ್ಟು ಮೈನಸ್ ಮಾಡಿ. ಸೊ ಡಿಫರೆನ್ಸ್ ಎಷ್ಟು ಬರುತ್ತೆ ನೋಡಿ. 3 lakh ಇಂದ ಡೆಬಿಟ್ ಸೈಡ್ ವ್ಯಾಲ್ಯೂ ಅಷ್ಟೊಂದು ಮೈನಸ್ ಮಾಡಿದ್ರೆ ಬರೋ ಡಿಫರೆನ್ಸ್ ಅಮೌಂಟ್ 16,000. ಸೇಮ್ ಇಲ್ಲಿ ಡಿಪಾರ್ಟ್ಮೆಂಟ್ 2 4 lakh. ಈ ಕಡೆ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಇರೋದು. ಹೈಯೆಸ್ಟ್ ಅಮೌಂಟ್ 2 ಕಡೆ ಟೋಟಲ್ ಹಾಕೊಳ್ಳಿ. 4 lakh ಇಂದ ಡಿಪಾರ್ಟ್ಮೆಂಟ್ 2 ಮೈನಸ್ ಮಾಡಿದ್ರೆ ಬರೋ ಡಿಫರೆನ್ಸ್ 1,68,000. ಸೊ ಟೋಟಲ್ 7 lakh ಇಂದ ಡೆಬಿಟ್ ಸೈಡ್ ವ್ಯಾಲ್ಯೂ ಮೈನಸ್ ಮಾಡಿದ್ರೆ ಬರೋ ಡಿಫರೆನ್ಸ್ 1,84,000. ಸೊ ಎರಡನ್ನ ಆಡ್ ಮಾಡಿದ್ರೆ ಅಷ್ಟೇ ಬರಬೇಕು. ಈಗ ಗ್ರಾಸ್ ಪ್ರಾಫಿಟ್ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯ್ತು. ಬೇಕಾದ್ರೆ ಇದು ಸಪರೇಟ್ ಕಾಲಮ್ ಇದು ಸಪರೇಟ್ ಆಗಿ ಬೇಕಾದ್ರೂ ಮಾಡಬಹುದು. ಈಗ ಗ್ರಾಸ್ ಪ್ರಾಫಿಟ್ ಬಂದಿರೋ ಡಿಫರೆನ್ಸ್ ಒಂದು ಅಕೌಂಟ್ ಅಲ್ಲಿ ಡೆಬಿಟ್ ಇನ್ನೊಂದು ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್. ಸೊ ಬಂದಿರೋ ಡಿಫರೆನ್ಸ್ P&L ಅಕೌಂಟ್ ಅಲ್ಲಿ ಇಲ್ಲಿ ನೀವು ಕ್ರೆಡಿಟ್ ಸೈಡ್ ಬರ್ಕೊಳ್ಳಿ. ಬೈ ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್. ಸೊ 16,000 1,68,000 1,84,000. ಸೊ ಇವಾಗ ಇಷ್ಟಾಗಿದ ತಕ್ಷಣ ರೇಷಿಯೋ ಪ್ರಕಾರ 60,000 ಇಂಟು 7/10 3/10 ಪ್ರಕಾರ ಶೇರ್. ಸೊ ಈಗ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯ್ತು. P&L ಅಕೌಂಟ್ ಅಲ್ಲಿ ಈ 60,000 ನ ರೇಷಿಯೋ ನಿಮ್ಗೆ ತಗೊಂಡಿದ್ ಗೊತ್ತಾಯ್ತು. 60,000 ಇಂಟು 7/10 42,000. 60,000 ಇಂಟು 3/10 ಮಾಡಿದಕ್ಕೆ 18,000. ಸೊ ಆ ರೇಷಿಯೋ ಪ್ರಕಾರ ಎಲ್ಲ ಶೇರ್ ಮಾಡಿದ್ವಿ. ಇದಾಗಿದ ತಕ್ಷಣ ಟೋಟಲ್ ನೋಡಿ. ಕ್ರೆಡಿಟ್ ಸೈಡ್ 16,000 ಇದೆ. ಡೆಬಿಟ್ ಸೈಡ್ ಟೋಟಲ್ ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ 16,000 7,000 16,000 ಹೈಯೆಸ್ಟ್ ಡೆಬಿಟ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿ. ಟೋಟಲ್ ಇಲ್ಲಿ ಡೆಬಿಟ್ ಸೈಡ್ 69,667 ಬರುತ್ತೆ. ಕ್ರೆಡಿಟ್ ಸೈಡ್ 16,000. ಹೈಯೆಸ್ಟ್ ಯಾವ ಸೈಡ್? ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಹಾಕೊಳ್ಳಿ. ಹೈಯೆಸ್ಟ್ 69,667 69,667. ಸೊ ಇವಾಗ ಹೈಯೆಸ್ಟ್ ಡೆಬಿಟ್ ಸೈಡ್ ಇದೆ. ಹಾಗಾದ್ರೆ ಡಿಫರೆನ್ಸ್ ಬರೋದಲ್ಲಿ ಕ್ರೆಡಿಟ್ ಸೈಡ್. 69,667 ಇಂದ ಕ್ರೆಡಿಟ್ ಸೈಡ್ 16,000 ಮೈನಸ್ ಮಾಡಿ ಬರೋ ಡಿಫರೆನ್ಸು 53,667. ಬರೋ ಡಿಫರೆನ್ಸ್ಗೆ ಏನಂತ ಬರೀಬೇಕು? ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ನೆಟ್ ಲಾಸ್. ನೆಕ್ಸ್ಟ್ ಅದೇ ತರ ಟೋಟಲ್ ಮಾಡಿ. ನಿಮ್ಗೆ ಡಿಪಾರ್ಟ್ಮೆಂಟ್ ಒಂದು ಅಕೌಂಟ್ ಬೇಕಾದ್ರೆ ನೆಟ್ ಪ್ರಾಫಿಟ್ ಬಂದು ಇನ್ನೊಂದು. ಸೊ ಸೇಮ್ ಡಿಪಾರ್ಟ್ಮೆಂಟ್ 2 ನ ಟೋಟಲ್ ಮಾಡಿ. ಕ್ರೆಡಿಟ್ ಸೈಡ್ 1,68,000 ಇದೆ. ಡೆಬಿಟ್ ಸೈಡ್ ವ್ಯಾಲ್ಯೂ ಕಡಿಮೆ ಇದೆ. ಸೊ ಹೈಯೆಸ್ಟ್ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ನ 2 ಕಡೆ ಟೋಟಲ್ ಹಾಕೊಳ್ಳೋಣ. 1,68,000 ಕ್ಯಾಲ್ಕುಲೇಟ್ ಮಾಡಿ ನೀವು. 1,68,000. ಈ ಕ್ರೆಡಿಟ್ ಸೈಡ್ 1,68,000 ಇಂದ ಡೆಬಿಟ್ ಸೈಡ್ ವ್ಯಾಲ್ಯೂ ಅಷ್ಟೊಂದು ಮೈನಸ್ ಮಾಡಿ ಬರುವಂತ ಡಿಫರೆನ್ಸ್ 1,29,067. ಸೊ ಡೆಬಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ಏನ್ ಬರೀಬೇಕು? ಟು ನೆಟ್ ಪ್ರಾಫಿಟ್. ಸೊ ನಿಲ್ಲಿದು. ಇವಾಗ ನಿಮ್ಗಿಲ್ಲಿ ಎರಡನ್ನ ಆಡ್ ಮಾಡಿದ್ರೆ ಬರುವಂತದ್ದು. ಇಲ್ಲಿ ನೆಟ್ ಪ್ರಾಫಿಟ್ ಇಲ್ಲ ಡಿಪಾರ್ಟ್ಮೆಂಟ್ ಎ. ಸೊ ನೆಟ್ ಪ್ರಾಫಿಟ್ ಇರೋದು ಡಿಪಾರ್ಟ್ಮೆಂಟ್ 2.
ಸೊ ಟೋಟಲೇ 1,29,067. ಸೊ ಇಲ್ಲೂ ಅಷ್ಟೇ ನಿಮಗೆ ನೆಟ್ ಲಾಸ್ ಡಿಪಾರ್ಟ್ಮೆಂಟ್ 1 ಇದೆ, ಡಿಪಾರ್ಟ್ಮೆಂಟ್ 2ದು ನೆಟ್ ಪ್ರಾಫಿಟ್ ಬಂದಿರೋದು 53,667. ನಿಮ್ಮ ಕ್ವಶನ್ ಅಲ್ಲಿ ಏನಾದ್ರೂ ಒಂದರಲ್ಲಿ ನೆಟ್ ಪ್ರಾಫಿಟ್ ಬಂದು ಒಂದ್ ನೆಟ್ ಲಾಸ್ ಬಂದಾಗ ಯಾವಾಗ್ಲೂ ಅಲ್ಲಿ ಬಂದಿರೋ ಅಂತ ಅಮೌಂಟ್ನೇ ಟೋಟಲ್ ಕಾಲಮ್ಗೆ ಹಾಕೊಳ್ಳಿ, ಇಲ್ಲಿ ಬಂದಿರೋ ಅಮೌಂಟ್ನ ಟೋಟಲ್ ಕಾಲಮ್ಗೆ ಹಾಕೊಳ್ಳಿ. ಸೊ ಈಗ ಎರಡು ಕಡೆ ಈಕ್ವಲ್ ಬರಬೇಕು. ಟೋಟಲ್ ಮಾಡಿದಾಗ ಎರಡು ಕಡೆ ಈಕ್ವಲ್ 2,37,667, 2,37,667. ಸೊ ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಎರಡೂ ಕಂಪ್ಲೀಟ್ ಆಗಿದೆ. ಸೊ ಫಸ್ಟ್ ಕ್ವಶನ್ ನ ನೋಡಿಕೊಂಡು ನೀವು ಟ್ರೇಡಿಂಗ್ ಅಕೌಂಟ್ ಮುಂಚೆನೆ ಫಾರ್ಮ್ಯಾಟ್ ಹಾಕೊಂಡು ಫಿಲ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಇದೆಯಾ ಒಂದ್ಸರಿ ಚೆಕ್ ಮಾಡ್ಕೊಂಡು ಅದನ್ನು ಬರ್ಕೊಬೇಕು. ಇದಾದ್ಮೇಲೆ ಇಲ್ಲೇ P&L ಅಕೌಂಟ್ ಕಂಟಿನ್ಯೂ. ಇಲ್ಲಿ ಬಂದಿರೋ ಡಿಫರೆನ್ಸ್ ಗ್ರಾಸ್ ಪ್ರಾಫಿಟ್ ನ ಬ್ರಾಡ್ ಡೌನ್ ಮಾಡ್ಕೊಂಡ್ರಿ. ಇಲ್ಲೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ಕೋಬೇಕು, ಇಲ್ಲೆಲ್ಲ ಇಂಡೈರೆಕ್ಟ್ ಇನ್ಕಮ್ ಬರ್ಕೊಬೇಕು. ಕ್ವಶನ್ ಆರ್ಡರ್ ಪ್ರಕಾರನೇ ಅಲ್ಲೇ ಬರ್ಕೊಂಡ್ರಿ, ರೇಷಿಯೋ ತಗೊಂಡ್ರಿ. ಸೊ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಹೇಳ್ಕೊಡ್ತೀನಿ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಾರ್ಮ್ಯಾಟ್ ಅಕೌಂಟ್ ಫಿಲ್ ಮಾಡ್ಕೊಂಡ್ರಿ. ಸೊ ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆದ್ಮೇಲೆ P&L ಅಕೌಂಟ್ ಹಾಕೊಂಡ್ರಿ. ಸೊ P&L ಆದ್ಮೇಲೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಫಸ್ಟ್ ಕ್ವಶನಿಗೆ ಬನ್ನಿ. ಈಗ ನಮ್ಗೆ ಯಾವಾಗ್ಲೂ ಟ್ರೇಡಿಂಗ್ ಅಲ್ಲಿ P&L ಅಕೌಂಟ್ ಅಲ್ಲಿ ಇಲ್ಲಿ ಆಲ್ರೆಡಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಾಡಿದೀವಿ. ಈ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬರೋ ಐಟಮ್ ಆಲ್ರೆಡಿ ಯಾವಾಗ್ಲೂ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬರೋದು ಒನ್ ಸೈಡ್ ಅಷ್ಟೇ, ಐದರ್ ಟ್ರೇಡಿಂಗ್ ಆರ್ P&L ಬ್ಯಾಲೆನ್ಸ್ ಶೀಟ್ ಮೂರಲ್ಲಿ ಯಾವ ಅಕೌಂಟ್ ಅಲ್ಲಾರು ಒಂದ್ ಅಕೌಂಟ್ ಅಲ್ಲಿ ಬರಬೇಕು. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ತಗೊಂಡ್ಬಿಟ್ಟಿದ್ರೆ ಟ್ರೇಡಿಂಗ್ ಅಥವಾ P&L ಅಲ್ಲಿ ಮತ್ತೆ ಇಲ್ಲಿ ಬರೋ ಆಗಿಲ್ಲ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬರೋದು ಓನ್ಲಿ ಒನ್ ಸೈಡ್ ಅಷ್ಟೇ, ಒಂದ್ ಅಕೌಂಟ್ ಅಲ್ಲಿ ಬರಬೇಕು. ಓಪನಿಂಗ್ ಸ್ಟಾಕ್ ಆಲ್ರೆಡಿ ನಾವು ತಗೊಂಡ್ಬಿಟ್ಟಿದ್ವಿ. ನೆಕ್ಸ್ಟ್ ಪರ್ಚೇಸ್ ಸೇಲ್ಸ್ ತಗೊಂಡಿದ್ವಿ, ಗ್ಯಾರೇಜ್ ಇನ್ವರ್ಟ್ ತಗೊಂಡಿದ್ವಿ, ಮಿಷನರಿ ಅಸೆಟ್ ತಗೊಂಡಿಲ್ಲ. ಸೊ ಫಸ್ಟ್ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವುದೇ ಬಂದ್ರು ಫಸ್ಟ್ ರೆಕಾರ್ಡ್ ಮಾಡ್ಕೊಬೇಕು. ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಯಾವ್ದಿದೆ ಫಸ್ಟ್ ಇಲ್ಲಿ ಮಿಷಿನರಿ. ಎಷ್ಟಿದೆ ವ್ಯಾಲ್ಯೂ ನೋಡಿ, ಮಿಷಿನರಿದು 36,000 ಇದೆ. ಸೊ 36,000 ಇದೆ. ಏನಾರ ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡಿ, ಡಿಪ್ರಿಸಿಯೇಷನ್ ಇದ್ರೆ ಮೈನಸ್ ಮಾಡಬೇಕು, ಅಪ್ರಿಸಿಯೇಷನ್ ಇದ್ರೆ ಆಡ್ ಮಾಡಬೇಕು ಅಂತ ಹೇಳಿದ್ದೆ. ಆಲ್ರೆಡಿ ಡಿಪ್ರಿಸಿಯೇಷನ್ ಮಿಷನರಿ ಟೋಟಲ್ ಎಷ್ಟಿದೆ, ಟೋಟಲ್ ಕಾಲಮ್ ಅಲ್ಲಿ 3,600. ಸೊ ಮೈನಸ್ ಡಿಪ್ರಿಸಿಯೇಷನ್ 3,600. ಸೊ ಡಿಫರೆನ್ಸ್ ವ್ಯಾಲ್ಯೂ 32,400. ನೆಕ್ಸ್ಟ್ ನೋಡಿ ಮಿಷನರಿ ಕತೆ ಮುಗೀತು. ಸ್ಯಾಲರಿ ಆಲ್ರೆಡಿ ನಾವು ಇಲ್ಲಿ ತಗೊಂಡಿದೀವಿ ನೋಡಿ, ಆಲ್ರೆಡಿ P&L ಅಕೌಂಟ್ ಅಲ್ಲಿ ತಗೊಂಡಿದೀವಿ. ನೆಕ್ಸ್ಟ್ ರೆಂಟ್ ತಗೊಂಡ್ಬಿಟ್ಟಿದೀವಿ. ಟ್ರೇಡಿಂಗ್ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಬರೋ ಅಂತದ್ದು ಯಾವ್ದಾರ ಒಂದ್ ಅಕೌಂಟ್ ಅಲ್ಲಿ ಅಷ್ಟೇ ಬರೋದು. ರಿಪೇರ್ ಟು ಮಿಷನರಿನೂ ತಗೊಂಡಿದೀವಿ. ಸೊ ಡೆಟಾರ್ಸ್ ಕ್ರೇಟಾರ್ಸ್. ಸೊ ಡೆಟಾರ್ಸ್ ಅಂದ್ರೆ ಅಸೆಟ್, ಕ್ರೇಟಾರ್ಸ್ ಅಂದ್ರೆ ಲಯಬಿಲಿಟಿ. ಸೊ ಡೆಟಾರ್ಸ್ ಬರ್ಕೊಳ್ಳಿ, ಅದು ಕರೆಂಟ್ ಅಸೆಟ್ ಅಲ್ಲಿ ಬರ್ಕೊಂತೀರಾ. ಸ್ಪೇಸ್ ಬಿಟ್ಟು ಬರ್ಕೊಳ್ಳಿ, ಕರೆಂಟ್ ಅಸೆಟ್ಸ್. ಸೊ ಡೆಟಾರ್ಸ್ ಕರೆಂಟ್ ಅಸೆಟ್ಸ್ ಅಲ್ಲಿ ಬರ್ಕೋತೀರಾ. ಡೆಟಾರ್ಸ್ ಏನಾರ ಅಡ್ಜಸ್ಟ್ಮೆಂಟ್ಸ್ ಇದೆ ನೋಡಿ, ಡೆಟಾರ್ಸ್ ರಿಲೇಟೆಡ್ ಏನೂ ಇಲ್ಲ. ಹಾಗಾದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ನ ಕಾಪಿ ಮಾಡ್ಕೋತೀರಾ. ಡೆಟಾರ್ಸ್ ಎಷ್ಟಿದೆ 45,000. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಏನಾದ್ರು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಬ್ಯಾಡ್ ಡೇಟ್ಸ್ ಆ ತರ ಇದ್ರೆ ಮೈನಸ್ ಮಾಡ್ಕೋತಾ ಇದ್ರಿ. ನೆಕ್ಸ್ಟ್ ಏನಿದೆ ನೋಡಿ, ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಅಂದ್ರೆ ಏನು, ಲಯಬಿಲಿಟಿ. ಸೊ ಲಯಬಿಲಿಟಿ ಸೈಡ್ ಕ್ರೆಡಿಟಾರ್ಸ್ ಎಷ್ಟು ಅಮೌಂಟ್ ಇದೆ, ಕ್ರೆಡಿಟಾರ್ಸ್ 60,000. ನೆಕ್ಸ್ಟ್ ನೋಡಿ, ಕ್ರೇಟಾರ್ಸ್ ಆದ್ಮೇಲೆ ಡೆಟಾರ್ಸ್, ಕ್ರೇಟಾರ್ಸ್ ಆದ್ಮೇಲೆ ಕ್ಯಾಪಿಟಲ್. ಸೊ ಸ್ಪೇಸ್ ಬಿಟ್ಟಿರಿ, ಯಾವ್ದಾರ ಐಟಮ್ ಇದ್ರೆ ಕ್ಯಾಪಿಟಲ್. ಕ್ಯಾಪಿಟಲ್ ಫಾರ್ಮೆಟ್ ಆಲ್ರೆಡಿ ಹೇಳಿದೀನಿ. ಇಲ್ಲಿ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ 1,60,000. ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಕ್ಯಾಪಿಟಲ್ ಫಾರ್ಮೆಟ್ ಏನು, ನೆಟ್ ಪ್ರಾಫಿಟ್ ಬಂದ್ರೆ ಆಡ್, ನೆಟ್ ಲಾಸ್ ಬಂದ್ರೆ ಮೈನಸ್, ಡ್ರಾಯಿಂಗ್ ಇದ್ರೆ ಪರ್ಸನಲ್ ಯೂಸ್ಗೋಸ್ಕರ ವಿತ್ ಡ್ರಾ ಮಾಡೋರೆ ಅಂತ ಮೈನಸ್. ಈಗ ಈ ಕ್ವಶನ್ ಅಲ್ಲಿ ನೋಡಿ, ಆಲ್ರೆಡಿ ನೀವು ಮಾಡಿದ್ರಿ. ಇಲ್ಲಿ ನೆಟ್ ಪ್ರಾಫಿಟ್ ಡಿಪಾರ್ಟ್ಮೆಂಟ್ ನೆಟ್ ಪ್ರಾಫಿಟ್ ಇದೆ, ನೆಟ್ ಲಾಸು ಇದೆ, ಎರಡೂ ಬಂದಿದೆ ಈ ಕ್ವಶನ್ ಅಲ್ಲಿ. ಸೊ ಅವಾಗ ನೆಟ್ ಪ್ರಾಫಿಟ್ ಬಂದಿರೋದೆಷ್ಟು ಆಡ್ ಮಾಡ್ಕೊಳ್ಳಿ, 1,29,067. ನೆಟ್ ಲಾಸ್ ಬಂದಿರೋದೆಷ್ಟು 53,667. ಇಲ್ಲಿ ಮೈನಸ್ ಸಿಂಬಲ್ ಹಾಕಿದ್ರೆ ಒಂದ್ಸರಿ ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, ಯಾಕಂದ್ರೆ ಮರ್ತೋಗ್ತೀರಾ ನೀವು. ನೆಕ್ಸ್ಟ್ ಡ್ರಾಯಿಂಗ್. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ನೆಕ್ಸ್ಟ್ ನೋಡುವ. ಇದಾದ್ಮೇಲೆ ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೇನು, ಅಸೆಟ್. ಸೊ ಕರೆಂಟ್ ಅಸೆಟ್ಸ್, ಕ್ಯಾಶ್ ಇನ್ ಹ್ಯಾಂಡ್. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಕೊಟ್ಟರು ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು 12,000. ನೆಕ್ಸ್ಟ್ ಇದಾಗಿದ ತಕ್ಷಣ ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳಿದಾರೆ ನೋಡಿ, ಬಿಲ್ ರಿಸೀವಬಲ್ ಅಂಡ್ ಬಿಲ್ಸ್ ಪೇಯಬಲ್. ರಿಸೀವಬಲ್ ಆಲ್ವೇಸ್ ಅಸೆಟ್. ಸೊ ಅಸೆಟ್ ಎಷ್ಟಿದೆ 15,000.
ಸೊ ಬಿಲ್ ರಿಸೀವಬಲ್ 15,000. ಬಿಲ್ಸ್ ಪೇಯಬಲ್ ಡೆಬಿಟ್ ಕಾಲಮ್ ಅಲ್ಲಿ ಕೊಡೋದು ಒಂದು ಎಕ್ಸ್ಪೆನ್ಸಸ್ ಆಗಿರಬೇಕು ಇಲ್ಲ ಅಸೆಟ್ ಆಗಿರಬೇಕು ಅಂತ ಹೇಳಿದೀನಿ. ಕ್ರೆಡಿಟ್ ಕಾಲಮ್ ಅಲ್ಲಿ ಕೊಡೋದು ಒಂದು ಲಯಬಿಲಿಟಿ ಆಗಿರಬೇಕು ಅಥವಾ ಇನ್ಕಮ್ ಆಗಿರಬೇಕು. ಸೊ ಬಿಲ್ಸ್ ಪೇಯಬಲ್ ಎಷ್ಟಿದೆ 6,000. ಲಯಬಿಲಿಟಿ ಬಿಲ್ಸ್ ಪೇಯಬಲ್ 6,000. ನೆಕ್ಸ್ಟ್ ನೋಡಿ ಡ್ರಾಯಿಂಗ್ ಎಲ್ಲಿ ಬರೋದು ಕ್ಯಾಪಿಟಲ್ ಅಲ್ಲಿ, ಫಾರ್ಮೆಟ್ ಅಲ್ಲಿ ಹೇಳಿದೀನಿ 20,000. ಸೊ ಡ್ರಾಯಿಂಗ್ ಪರ್ಸನಲ್ ಯೂಸರ್ಸ್ಕರ ವಿತ್ ಡ್ರಾ ಮಾಡಿರ್ತಾರೆ, ಮೈನಸ್ ಮಾಡ್ಕೋತೀರಾ. ಸೊ ಇದ್ರದ್ದು ಮಾತ್ರ ಬ್ಯಾಲೆನ್ಸ್ ಕಂಡು ಹಿಡ್ಕೊಳ್ಳಿ, ಆಮೇಲೆ ಮಾಡುವ. ನೆಕ್ಸ್ಟ್ ಬಿಲ್ಡಿಂಗ್ ಅಸೆಟ್, ಫಿಕ್ಸ್ಡ್ ಅಸೆಟ್. ಸೊ ಬಿಲ್ಡಿಂಗ್ ಎಷ್ಟು ಅಮೌಂಟ್ ಇದೆ, ಬಿಲ್ಡಿಂಗ್ 60,000 ಇದೆ. ಅದ್ರ ರಿಲೇಟೆಡ್ ಏನಾರ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಹೌದು ಮಾಡಿದೀವಿ. 3,000 ಟೋಟಲ್ ಡಿಪ್ರಿಸಿಯೇಷನ್. ಸೊ ಮೈನಸ್ ಡಿಪ್ರಿಸಿಯೇಷನ್ ಬಂದ್ರೆ ಮೈನಸ್ ಮಾಡ್ಕೋತೀರಾ, ಅಪ್ರಿಸಿಯೇಷನ್ ಬಂದ್ರೆ ಆಡ್ ಮಾಡ್ತೀರಾ. ಎಷ್ಟು 3,000. ಸೊ 57,000 ಡಿಫ್ರೆನ್ಸ್. ನೆಕ್ಸ್ಟ್ ಏನಿದೆ ನೋಡಿ ಮುಗಿತಿಲ್ಲಿ. ಈಗ ಅಡ್ಜಸ್ಟ್ಮೆಂಟ್ಸ್ ಏನಾರ ಐಟಮ್ಸ್ ಬಂದಿದ್ಯಾ ಚೆಕ್ ಮಾಡಿ, ಎಲ್ಲಾನು ಬಂದಿರಬೇಕು. ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದ್ ಬಿಟ್ಟು. ಕ್ಲೋಸಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ 2 ಮಾತ್ರ ಹೇಳಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ತಗೊಂಡಿಲ್ಲ, ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕಂಪಲ್ಸರಿ ಬರಬೇಕು. ಸೊ ಅಸೆಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಮಾಡ್ತಾ ಇರೋದು ನಾವು. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 1 lakh. 2 ಡಿಪಾರ್ಟ್ಮೆಂಟ್ ಕೊಟ್ಟಿದ್ರೆ ಆಡ್ ಮಾಡಿ ತಗೋಬೇಕಿತ್ತು. ಸೊ 1,20,000. ಸ್ಯಾಲರಿ ರೇಷಿಯೋ ಕೊಟ್ಟರೆ ಅದೆಲ್ಲೂ ತಗೊಳ್ಳಲ್ಲ, ಇದು ರೇಷಿಯೋ ಕಂಟಿನ್ಯೂ ಕೊಟ್ಟಿರೋದು. ಸೊ ಡಿಪ್ರಿಸಿಯೇಷನ್ 2 ಮೈನಸ್ ಮಾಡಾಯ್ತು. ನೆಕ್ಸ್ಟ್ ಎಲ್ಲಾನು ಕಂಪ್ಲೀಟ್ ಆಗಿದೆ. ಇದ್ರದ್ದು ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನೋಡಿ, ಆಡ್ ಮಾಡಿಕೊಂಡು. ಸೊ ಮೈನಸ್ ಮಾಡ್ಕೊಂಡ್ರೆ ಡಿಫ್ರೆನ್ಸ್ 2,15,400. ಸೊ ಫಸ್ಟ್ ಈಗ ಕ್ಯಾಲ್ಕುಲೇಟ್ ಮಾಡಿ, ಎರಡೂ ಕಡೆನೂ ಈಕ್ವಲ್ ಬರಬೇಕು ಬ್ಯಾಲೆನ್ಸ್ ಶೀಟು. ಸೊ ಟೋಟಲ್ 2,81,400, 2,81,400. ಸೊ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್ ಆಯಿತು. ಇದು 2019 ಕ್ವಶನ್ ಪೇಪರ್. ಬ್ಯಾಂಗ್ಳೂರ್ ಯೂನಿವರ್ಸಿಟಿಯವರಿಗೆ 12 ಮಾರ್ಕ್ಸ್ ಪ್ರಾಬ್ಲಮ್, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯವರಿಗೆ 15 ಮಾರ್ಕ್ಸ್ ಪ್ರಾಬ್ಲಮ್, 15 ಮಾರ್ಕ್ಸು. ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇಕು ಅಂದ್ರೆ ನಿಮಗೆ ಅವರು 15 ಮಾರ್ಕ್ಸ್ಗೆ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯವರಿಗೆ 12 ಮಾರ್ಕ್ಸ್ಗೆ ಬರೀ ಟ್ರೇಡಿಂಗು P&L ಅಕೌಂಟು ಕೇಳ್ತಾರೆ. ಆದರೆ ಇಲ್ಲಿ ಜಾಸ್ತಿ ಐಟಮ್ಸ್ಗಳು ಕೊಡ್ತಾರೆ ಅವರು. ಸೊ ಟ್ರೇಡಿಂಗ್ ಅಕೌಂಟ್ ಕ್ಲಿಯರ್ ಆಗಿ ಗೊತ್ತಿರಲಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಅದು ಗೊತ್ತಿರಬೇಕು. ಇಲ್ಲೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಇಂಡೈರೆಕ್ಟ್ ಇನ್ಕಮ್, ಬರೋ ಡಿಫರೆನ್ಸ್, ಡೆಬಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ನೆಟ್ ಪ್ರಾಫಿಟ್, ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ನೆಟ್ ಲಾಸ್. ಇದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಮಾಡ್ತೀರಾ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಬೇಕು. ಸೊ ಇದು ನೀವು ಮಾಡಬೇಕಾದ್ರೆ ಫಸ್ಟ್ ಫಾರ್ಮೆಟ್ ಗೊತ್ತಿರಬೇಕು. ಸೊ ಇಲ್ಲಿ ನಿಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಗೊತ್ತಿಲ್ಲ ಅಂದ್ರೆ ಫಾರ್ಮೆಟ್ ಅಲ್ಲಿ ಕೊಟ್ಟಿದ್ದೀನಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡ್ಕೊಳ್ಳಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು, ಕ್ರೆಡಿಟ್ ಸೈಡ್ ಇಂಡೈರೆಕ್ಟ್ ಇನ್ಕಮ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಸೊ ಪ್ರಾಬ್ಲಮ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಪ್ರಾಬ್ಲಮ್ಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬೇರೆ ಚಾಪ್ಟರ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.